ಕಲಬುರಗಿಯಲ್ಲಿ ಕಳಪೆ ರಸ್ತೆ ಕಾಮಗಾರಿ ಆರೋಪ. ರಸ್ತೆಗಳ ಆಡಿಟ್ ವರದಿ ಎಲ್ಲಿದೆ? ಸಿದ್ದು ಹಿರೇಮಠ ಪ್ರಶ್ನೆ. ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆಯ ಕಾಮಗಾರಿ ಕಳಪೆಯಾಗಿದ್ದು, ಅವೈಜ್ಞಾನಿಕ ರೀತಿಯಲ್ಲಿ ನಡೆದಿದೆ ಎಂದು ಸಾಮಾಜಿಕ ಹೋರಾಟಗಾರ ಸಿದ್ದು ಹಿರೇಮಠ ಆರೋಪಿಸಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆಗಳು ಕಡಿಮೆ ಗುಣಮಟ್ಟದ ವಸ್ತುಗಳಿಂದ ನಿರ್ಮಾಣವಾಗುತ್ತಿದ್ದು, ಕೆಲವು ತಿಂಗಳಲ್ಲೇ ಹಾಳಾಗುವ ಪರಿಸ್ಥಿತಿ ಉಂಟಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ತೆರಿಗೆ ಹಣ ವ್ಯರ್ಥವಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಇನ್ನೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿಯ ಎಲ್ಲಾ ರಸ್ತೆಗಳನ್ನು ಆಡಿಟ್ ಮಾಡಿಸಲಾಗುತ್ತದೆ ಎಂದು ಹೇಳಿಕೆ ನೀಡಿದ್ದರೂ ಇದುವರೆಗೆ ಯಾವುದೇ ಅಧಿಕೃತ ವರದಿ ಹೊರಬಂದಿಲ್ಲ. ಆಡಿಟ್ ಪ್ರಕ್ರಿಯೆಯ ಸ್ಥಿತಿ ಏನು? ವರದಿ ಯಾವಾಗ ಸಾರ್ವಜನಿಕವಾಗಲಿದೆ ಎಂಬ ಪ್ರಶ್ನೆಗಳು ಜನರಲ್ಲಿ ಮೂಡಿವೆ. ರಸ್ತೆಗಳ ನಿರ್ವಹಣೆ ಯಾರು ಮಾಡುತ್ತಿದ್ದಾರೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ಅಂದಾದರ್ಬಾರ್ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿದ್ದು, ರಸ್ತೆ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯವರು ಏನು ರಸ್ತೆಗಳು ಮಾಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದರೂ ಕೂಡ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆಯವರು ಪತ್ರಿಕಾಗೋಷ್ಠಿ ಮೂಲಕ ನಾನು ರೋಡ್ ಆಡಿಟ್ ಮಾಡಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆ ರೋಡ್ ಆಡಿಟ್ ಮಾಡಿಸಿದ ರಿಪೋರ್ಟ್ ಇಲ್ಲಿವರೆಗೂ ಯಾರಿಗೂ ಕೂಡ ಬಹಿರಂಗಪಡಿಸಿಲ್ಲ. ಯಾರು ರೋಡ್ ಆಡಿಟ್ ಮಾಡಿಸಿದಿರಿ, ಅದು ಹಿಂದೆ ಯಾರು ಮಾಡಿದ್ರು, ಅದಕ್ಕೆ ನಿರ್ವಹಣೆ ಎಷ್ಟು ಅವಧಿ ಇತ್ತು ಅಂತ ಅವರು ಮೊದಲು ಎಲ್ಲರಿಗೂ ತಿಳಿಸಬೇಕು. ಇನ್ನೊಂದು ವಿಷಯ ಏನಂದರೆ, ರಿಂಗ್ ರಸ್ತೆಯಿಂದ ಸಂತರಾಶವಾಡಿವರೆಗೂ ವಾಯಾ MG ರೋಡ್ ಏನು ರಸ್ತೆ ನಡೀತಾ ಇದೆ, ಸುಮಾರು 3 ಕೋಟಿ ಅಂದಾಜಿನ ಆ ರಸ್ತೆ ಇದೆ. ಅದನ್ನು ನಿರ್ವಹಿಸುತ್ತಿರುವ ಗುತ್ತಿಗೆದಾರರು ಅವೈಜ್ಞಾನಿಕವಾಗಿ ಅತ್ಯಂತ ಕಳಪೆ ಮಟೀರಿಯಲ್ನ ಉಪಯೋಗ ಮಾಡಿ ಮೇಲೆ ಸುಮ್ಮನೆ ಪಾಲಿಷ್ ಮಾಡುವ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ. ಅದು 3 ಕೋಟಿ ಅಂದಾಜಿನ ಕಾಮಗಾರಿ. ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 80% ಸರ್ಕಾರ ಅನ್ನೋಕ್ಕೆ ಆ ಒಂದು ಕಾಮಗಾರಿ ಉದಾಹರಣೆ ಆಗಿದೆ. ಯಾಕಂದರೆ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಅವರ ಪತಿಯ ಅಂದಾದರ್ಬಾರ್ ನಡೀತಾ ಇದೆ. ಅಲ್ಲಿ ಎಲ್ಲ ಕಡೆ ಸಾರ್ವಜನಿಕರಿಗೆ ಹಣ ವಸೂಲಿ ಮಾಡೋದಷ್ಟೇ ಮಹಾನಗರ ಪಾಲಿಕೆ ಕೆಲಸ ಇದೆ. ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರೂ ಗಮನಕ್ಕೆ ಬಂದರೂ ಕೂಡ ಯಾವುದೇ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇಲ್ಲ. ನಾವು ಅಲ್ಲಿರ್ತಕ್ಕಂಥ MG ರಸ್ತೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಕರೆದುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಕಳಪೆ ಕಾಮಗಾರಿ ನಿಲ್ಲಿಸಿ ಕೂಡಲೇ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ ಮಟೀರಿಯಲ್ ಏನಿದೆ, ಏನು ಬರೆದಿದ್ದಾರೆ ಅದೇ ಕಾಮಗಾರಿ ನಡೀಬೇಕು. ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿದ್ರೆ ನಮಗೆ ಸುಮಾರು 5 ರಿಂದ 10 ವರ್ಷ ಅಲ್ಲಿ ಓಡಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತೇನೆ. ಮತ್ತೆ ಆ ಕಾಮಗಾರಿಯಲ್ಲಿ ಯಾವುದೇ ಸೇಫ್ಟಿ ಮೆಜರ್ಮೆಂಟನ್ನು ಅಳವಡಿಸಿಲ್ಲ. ಧೂಳು ಬರ್ತಾ ಇದೆ, ಕಾಮಗಾರಿ ನಡೀತಾ ಇದೆ, ಅಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಮೂಗು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಪೊಲ್ಯೂಷನ್ ಆಗ್ತಾ ಇದೆ, ಏರ್ ಪೊಲ್ಯೂಷನ್. ಸೊ ಅದನ್ನು ಕೂಡಲೇ ನಿಲ್ಲಿಸಬೇಕು. ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಈ 80% ಏನು ಸರ್ಕಾರ ಇದೆ, ಈ ಕಳಪೆ ಕಾಮಗಾರಿ ಮಾಡೋದನ್ನು ಮೊದಲು ನಿಲ್ಲಿಸಬೇಕಂತ ನಾನು ವಾಜಪೇಯಿ ಅವರ ಸರ್ಕಲ್ ಏನಿದೆ, ಆ ಸರ್ಕಲಿಂದ ಮುಂದೆ ಬಂದರೆ ಒಂದು ನಾಲೆ ಇದೆ, ದೊಡ್ಡ ನಾಲೆ ಇದೆ. ಆ ನಾಲೆ ಕೆಳಗೆ ಬಿದ್ದಿದೆ, ಇವರು ರಸ್ತೆ ಮೇಲೆ ಮಾಡ್ತಾ ಇದ್ದಾರೆ. ಇದೊಂದು ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿ ಅಂತ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಆ ಮಳೆ ನೀರು ಬಂದಾಗ ಎಲ್ಲಿ ಹೋಗಬೇಕು? ನಾಲೆ ಮುಚ್ಚೋಗುತ್ತೆ ಸಂಪೂರ್ಣವಾಗಿ. ನಾಲೆ ಕೆಳಗಾಗುತ್ತೆ, ರಸ್ತೆ ಮೇಲೆ ಆಗುತ್ತೆ. ಇದ್ಯಾವ ಕಾಮಗಾರಿ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಇದಕ್ಕೆ ಇಂಜಿನಿಯರ್ಗಳು ಎಲ್ಲಿ ಓದಿದಾರೋ ಅಥವಾ ನಕಲು ಹೊಡೆದು ಪಾಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ. ಎಸ್ಟಿಮೇಟ್ ಮಾಡಿದ್ದಾರೆ, ಆದರೆ ಅಲ್ಲಿ ಕಾಮಗಾರಿ ಅದರ ಪ್ರಕಾರ ನಡೀತಾ ಇಲ್ಲ. ಸೊ ಕೂಡಲೇ ಆ ಕಾಮಗಾರಿ ವೈಜ್ಞಾನಿಕವಾಗಿ ನಡೀಬೇಕು. ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಆಗದಂಥ ಕಾಮಗಾರಿ ಮಾಡಿ ಒಳ್ಳೆ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿದರೆ ನಾವು ಕೂಡ ಅಪ್ರಿಷಿಯೇಟ್ ಮಾಡ್ತೇವೆ ಮಹಾನಗರ ಪಾಲಿಕೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಸಿದ್ದು ಹಿರೇಮಠ್, ಸಾಮಾಜಿಕ ಹೋರಾಟಗಾರ.